ಹಲೋ ಗೈಸ್, ವೆಲ್ಕಮ್ ಟು ದ ಗುಜರಾತ್ ಡೇ ಒನ್ ಬ್ಲಾಗ್. ಇದು ನಮ್ಮ ಸ್ಟೋರ್ ಎಲ್ಲ ನಮ್ಮ ಕೇಬಲ್ ಡ್ರಮ್ಸ್ ಬಂದಿದೆ. ಯಾವ್ದಕ್ಕೆ ಅಂತಾನೆ ಕೇಳ್ಬೋದು. MSCC ಪ್ರಾಜೆಕ್ಟ್ ಮಾಡಿದೀವಿ ಇಲ್ಲಿ ಗುಜರಾತ್ ಅಲ್ಲಿ. ಅದಕ್ಕೋಸ್ಕರ ಇದೆಲ್ಲ ನಡೀತಿದೆ. ನಾವೀಗ ಸುಮ್ಮನೆ ನಿಮ್ಗೆ ರೋಡ್ ಶೋ ಮಾಡಕ್ ಕರ್ಕೊಂಡು ಹೋಗ್ತಾ ಇದೀವಿ. ನೋಡಿ ಬನ್ನಿ ಫ್ರೆಂಡ್ಸ್, ರೋಡ್ ಶೋ ಗೋಸ್ತೀನಿ ಅಂತ ಹೇಳಿದೆ. ಈಗ ನಾವು ಗಾಡಿನ ಸರ್ವಿಸ್ ಬಿಡಕ್ ಹೋಗ್ತಾ ಇದೀವಿ. ಇವನು ನಮ್ಮ ಅರ್ಜುನ್ ಅಂತ. ಸಡನ್ ನಮಗೆ ಹೊಗೆ ಹಾಕೊಂಡೈತೆ ಗಾಡಿ. ಇಲ್ಲಿ ನೋಡಿ ಮೇಡಮ್, ಯಾಕೋ ಜಾಸ್ತಿ ದೂರದಿಂದ ಬಂದಂಗಿದ್ದಾರೆ. ಅವ್ರದ್ದು ಹೊಗೆ ಹಾಕೊಂಡಿದೆ, ಅದು ಎಲ್ಲ ರೆಡಿ ಮಾಡ್ಕೊಳ್ತಾರೆ. ನಾವು ಸಹಾಯ ಮಾಡೋಣ ಅಂತಂದ್ರೆ ನಮ್ಗೆ ಗುಜರಾತಿ ಬರಲ್ಲ, ಅವ್ರ ನಮ್ ಕನ್ನಡ ಬರಲ್ಲ, ಏನ್ ಮಾಡಕ್ಕೂ ಆಗಲ್ಲ. ಅವ್ರ ಅವ್ರು ಪಡ್ಬೇಕು. ಬನ್ನಿ ತೋರಿಸ್ತೀನಿ ಗುಜರಾತ್ ನ ಒಂದು ಡಿಸ್ಟಿಕ್ ಬೋಟಾಟ್ ಅಂತ ಒಂದು ಊರಿಗೆ ಕರ್ಕೊಂಡು ಹೋಗ್ತೀನಿ ನಿಮ್ಗೆ. ಅಲ್ಲಿ ಜನ ಯಾವ ತರ ಇರ್ತಾರೆ ಏನು ಅನ್ನೋದೆಲ್ಲ ನಿಮ್ಗೆ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್. ಇನ್ನ ಗಾಡಿನ ತಗೊಂಡು ಕರೆಕ್ಟ್ ಆಗಿ ಒಂದು ವಾರ ಆಗಿಲ್ಲ ಫ್ರೆಂಡ್ಸ್. ಆಗ್ಲೇ ನಮ್ಮ ಹುಡುಗ ಅದನ್ನ ಹೆಂಗ್ ದೇವ್ರು ಮಾಡಾಕವನೆ. ಅದಕ್ಕೆ ಅಂತಾನೆ ಈಗ ಶೋರೂಮ್ಗೆ ತಗೊಂಡೋಗ್ತಾ ಇದೀವಿ ಸರ್ವಿಸ್ ಬಿಡೋದಕ್ಕೆ. ಅದೇಳ್ಬಿಟ್ಟು ಏನು ಶೋರೂಮ್ ಗಾಡಿ ಅಲ್ಲ, ಯಾವ್ದೋ ಸೆಕೆಂಡ್ಸ್ ಅಲ್ಲೇ ನಾವು ತಗೊಂಡಿರೋದು. ಎಲ್ಲಾರು ಚೆನ್ನಾಗಿ ನೋಡ್ಕೋಬೇಕು. 3 ವರ್ಷ ಕೆಲಸ ಮಾಡ್ಬೇಕು ಅಂತಂದ್ರೆ ಇದನ್ನ ಚೆನ್ನಾಗಿ ನೋಡ್ಕೊಳ್ಳೇಬೇಕಲ್ವಾ. ಆಲ್ಮೋಸ್ಟ್ ಅಲ್ಲೆಲ್ಲ ನಮ್ಮ ಹಳ್ಳಿ ತರನೇ ಇರುತ್ತೆ. ಎಲ್ಲ ವ್ಯವಸಾಯ ನಂಬಿ ಜೀವನ ಮಾಡ್ತಾ ಇರೋರು ಇಲ್ಲೆಲ್ಲ. ಎಲ್ಲ ಕಡೆ ಈಗ ಕಡಲೆ ಬೆಳೀತಿದ್ದಾರೆ, ಹತ್ತಿ, ಕಡಲೆ ಬೀಜ, ತೊಗರಿ ಕಾಳು. ನಾವೀಗ ಟೌನ್ಗೆ ಎಂಟರ್ ಆಗಿದ್ದೀವಿ. ಇಲ್ಲಿ ನಮ್ಮ ರೈಲ್ವೆ ಗೇಟ್ ಒಂದು ಅಡ್ಡ ಬರುತ್ತೆ ನಮ್ಗೆ ಇಲ್ಲಿ. ನಾವ್ ಏನ್ ಮಾಡ್ಬೇಕು ಅಂದ್ರೆ ಗೇಟ್ ಅಡ್ಡ ಬಿದ್ದ ತಕ್ಷಣ ಏನ್ ಮಾಡ್ಬೇಕು ಅಂತಂದ್ರೆ ನಮ್ ಪಾಡು ನಾವು ಗೇಟ್ ಗುದ್ದೋ ರೇಂಜ್ಗೆ ಜೋರ ಹೋಗ್ಬೇಕು. ಹೋಗ್ಬಿಟ್ಟು ಅಲ್ಲಿ ರೆಡ್ ಸಿಗ್ನಲ್ ಹಾಕೊಂಡು ಸಾರಿ ಬೈ ಸಾರಿ ಬೈ ಅಧ್ಯಕ್ಷ ಸಾರಿ ಬೈ ಸಾರಿ ಸಾರಿ ಬೈ. ಬೋಟಾ ಟೌನ್ಗೆ ನಾವು ಎಂಟರ್ ಆಗಿದ್ದೀವಿ. ಇಲ್ಲಿ ಸಣ್ಣದಾಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ನಾನೇ ತಪ್ಪು ಮಾಡಿದೆ ಅಂತ ನಂದೇ ಸ್ವಲ್ಪ ತಪ್ಪಿತ್ತು ಅದ್ರಲ್ಲಿ. ರೈಟ್ಗೆ ಸಡನ್ ಆಗಿ ಸಿಗ್ನಲ್ ಹಾಕಿ ಎಳಿಬೇಕಾದ್ರೆ ಹಿಂದೆ ಬಂದು ಒಬ್ಬ ಅಂದ್ಕೊಂಡು ಏನಾಗಿಲ್ಲ ಅಂತದ್ದು, ಜಸ್ಟ್ ಮಿಸ್. ಅದಕ್ಕೆ ನಂದೇ ತಪ್ಪಿತ್ತು ಅದ್ರಲ್ಲಿ. ಏನ್ ಮಾಡಕ್ಕಲ್ಲ ಬಿಟ್ಟು. ಇಲ್ಲಿ ನೋಡ್ರಿ, ನಮ್ಮ ಗುಜರಾತ್ ಒಂದು ಬೋಟಾಟ್ ಸಿಟಿ ಆಗಿರುತ್ತದೆ. ಸಿಟಿ ಅಂತಾರೆ, ಬಟ್ ಸಿಟಿ ರೇಂಜ್ ಏನಿಲ್ಲ ಇದು. ಯಾಕಂದ್ರೆ ಇನ್ನ ಡೆವಲಪ್ಮೆಂಟ್ ಜಾಸ್ತಿ ಮಾಡ್ಬೇಕು ಇಲ್ಲಿ. ರೋಡೇ ಆಗಲಿ, ರೋಡ್, ಬಿಲ್ಡಿಂಗ್ ಅವು ಇವು ಡೆವಲಪ್ ಮಾಡೋದಕ್ಕೂ ಮುಂಚೆ ನಮ್ಮ ಜನ ಡೆವಲಪ್ ಆಗ್ಬೇಕು. ಯಾಕಂದ್ರೆ ಅಲ್ಲಿ ನಮ್ ಕಡೆ ಹೋಲಿಸ್ಕೊಂಡ್ರೆ ಇಲ್ಲಿ ಜಾಸ್ತಿ ಜನ ಯಾರು ಅಷ್ಟಾಗಿ ಎಜುಕೇಟೆಡ್ ಅಲ್ಲ. ಅವ್ರಿಗೆ ಅವ್ರ ಕೆಲ್ಸ ಆಯ್ತು, ಅವ್ರಾಯ್ತು. ಜಾಸ್ತಿ ಜನ ವ್ಯವಸಾಯ ನಂಬ್ಕೊಂಡು ಜೀವನ ಮಾಡ್ತಿದ್ದಾರೆ. ಯಾರು ಟೌನ್ ಕಡೆ ಬರಲ್ಲ. ಏನೋ ನಮ್ ಹಳೆ ಕಾಲದಲ್ಲಿ ಇದ್ದಂಗೆ ಯಾವ್ದೋ ವಾರಕ್ಕೊಂದ್ಸಲ ನಾವು ಟೌನ್ ಬಂದು ಮನೆಗೆ ಬೇಕಾಗಿರುವಂತ ದಿನಸಿಗಳನ್ನ ತಗೊಂಡು ಹೋಗೋ ತರ ಇಲ್ಲಿ ಇನ್ನೂ ಚಟುವಟಿಕೆ ನಡೀತಿದೆ. ನಮ್ ಕಡೆ ಇದ್ದಂಗೆ ಏನ್ ಆತರ ಏನಿಲ್ಲ ಇಲ್ಲಿ. ಇಲ್ಲೊಂಥರ ನೋಡ್ಬೋದು, ಯಾರು ರೆಸ್ಪಾನ್ಸ್ ಮಾಡಲ್ಲ. ಬರ್ತಾರೆ ಸಡನ್ ಆಗಿ, ಹಂಗೆ ಹೋಗ್ತಾರೆ. ನಾವೇ ನೋಡ್ಕೊಂಡು ಹಿಂದೆ ಮುಂದೆ ಕ್ಲೀನಾಗಿ ಗಾಡಿ ಓಡಿಸ್ಬೇಕು. ನಮ್ ಜವಾಬ್ದಾರಿ ಇದ್ರ ಬಗ್ಗೆ. ಇಲ್ಲಿನ ಯಾವುದೇ ಟ್ರಾಫಿಕ್ ರೂಲ್ಸ್ ಇಲ್ಲ, ಯಾವುದೇ ಸಿಗ್ನಲ್ಸ್ ಇಲ್ಲ ಇಲ್ಲಿ. ಇಲ್ಲಿ ಟ್ರಾಫಿಕ್ ಪೊಲೀಸರು ಇರ್ತಾರೆ, ಬಟ್ ಅವರು ಹೇಳ್ತಾರಲ್ವಾ ಅಟಕರಿಕೆ ಅಂತ, ಆ ತರ ಇಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವರು. ಎಲ್ಲೋ ನೆರಳಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಯಾವ ನೀನು ಹೋಗ್ದು ಸಾಯ್ತಾ ನೀನು ಬುಲೆರ ಎಲ್ಲ ರಾಂಗ್ ರೂಟ್. ನೋಡಿದ್ರ ಹೆಂಗ್ ಬರ್ತಾರೆ ಅಂತ. ನಾನೇ ರಾಜ ನಾನೇ ಮಂತ್ರಿ ಅಂತಾರಲ್ಲ, ಆ ರೇಂಜ್ ಇರ್ತಾರೆ ಇಲ್ಲಿ ಜನ. ಇನ್ನೊಂದು ನಮ್ಮಂತ ಹೊರನಾಡಿನ ಜನರು ಬಂದಾಗ ಅವರಿಗೆ ಗೊತ್ತಲ್ವಾ, ಲೋಕಲ್ಸ್ ಅಂತ ದೊಡ್ಡ ಫೀಲಿಂಗ್ ಇರುತ್ತೆ. ಏನ್ ಮಾಡಿದ್ರು ನಡೆಯುತ್ತೆ, ಯಾರು ಮಾತಾಡೋರು, ನಮ್ದೇ ರಾಜ್ಯ ನಮ್ದೇ ಊರು, ನಾವೇ ಲೋಕಲ್ಸ್ ಅಂತ ಬೆಳೆದಿರ್ತಾರೆ. ಅಂತವ್ರನ್ನ ಸ್ವಲ್ಪ ನೋಡ್ಕೊಂಡು ನಾವು ಮಾತಾಡ್ಬೇಕು. ಅವ್ರ ಹತ್ರ ಯಾವ ತರ ನಾವು ತಪ್ಸ್ಕೋಬೇಕು ಅಂತ ನೋಡ್ಬೇಕು. ಯಾವ ತರ ಜಗಳ ಮಾಡ್ಕೋಬೇಕು ಅಂತ ಅಲ್ಲಿ ಕಾಲ್ ಕೇರ್ಕೊಂಡು ಇಟ್ಕೋಬಾರ್ದು. ಇದು ಒಂದು ಜೀವನದಲ್ಲಿ ನೆನ್ಪಿಟ್ಕೊಳ್ಳಿ.
ನಾವ್ ಯಾವತ್ತಿದ್ರು ಗಲಾಟೆ ಮಾಡೋದನ್ನ ನಿಲ್ಸ್ಬೇಕೇ ಹೊರತು ಗಲಾಟೆ ಮಾಡಬಾರ್ದು. ಹೋಗೋಣ, ನಮ್ಮ ಹುಡುಗ ಹೋಗಿರ್ಬೇಕು ಅನ್ಸುತ್ತೆ ಶೋರೂಮ್ ಹತ್ರ. ಬಂದ್ವಿ ನಮ್ಮ ಹೋಂಡಾ ಶೋರೂಮ್ಗೆ. ಬನ್ನಿ ಹೋಗಿ ಒಳಗಡೆ ತಲೆಗೆ ಬೆಂಗಬೇಕು. ಏನೋ ನಾನ್ ನೋಡಿದ್ರೆ ಸ್ಪ್ಲೆಂಡರ್ ಹಾಕೊಂಡ್ ಬಂದ್ವಿ, ಹೀರೋ ಸ್ಪ್ಲೆಂಡರ್ನ. ನಮ್ಮ ಹುಡುಗಂದ್ ಯಾವ್ದೋ ಹೋಂಡಾ ಶೈನ್ ಇತ್ತು, ಹಳೆ ಗಾಡಿ. ಇದನ್ನ ತಗೊಂಡ್ ಇಲ್ಲಿಗೆ ಬಂದಿದೀವಿ. ನಮ್ಮ ಹುಡುಗ ಶೋರೂಮ್ ಒಳಗಡೆ ಹೋಗ್ಬಿಟ್ಟು ಕೇಳ್ಕೊಂಡ್ ಬಂದಿದ್ದಾನೆ, ಯಾಕಪ್ಪ ಶೋರೂಮ್ ಅಲ್ಲಿ ಗಾಡಿ ಇಸ್ಕೊಳ್ತಾ ಇಲ್ವಾ? ಏನಪ್ಪ ಅರ್ಜುನ್ ಮಾತಾಡಪ್ಪ, ಯಾಕೆ ಶೋರೂಮ್ ಅಲ್ಲಿ ಇಸ್ಕೊಂತ ಇಲ್ವಾ ಗಾಡಿ? ಏನದು ಶೋರೂಮ್ ಅಲ್ಲ, ಅದು ಗಾಡಿಗಳು ಜಾಸ್ತಿ ಇದಾವೆ, ನಾಳೆ ಬಾ ಅಂತ ಹೇಳಿದ್ದಾರೆ ನಮ್ಮ ಹುಡುಗನ್ಗೆ. ನಮ್ಮ ಹುಡುಗ ಏನು ಮಾತಾಡಿದ್ರೆ ಚಿಕ್ಕ ಹೊತ್ಕೊಂಡು ಬಂದ್ಬಿಟ್ಟು ಆಚೆ. ಮತ್ತೆ ಇಲ್ಲಿ ಬಂದ್ ನಗ್ತಾನೆ, ನೋಡ್ಸಿನಿ ರೀ ಅವ್ನ. ನಂಗೆ ನೋಡ್ರಪ್ಪ, ಇವ್ರೇ ನಮ್ ಸೂಪರ್ವೈಸರು. ಯಾಕ ಬಾರ, ಎಲ್ಲಿಗೆ ಹೋಗ್ತಾ ಇದೀಯಾ? ಶೋರೂಮ್ ಬಂದಿದ್ ಕೆಲಸ ಆಗ್ಲಿಲ್ಲ ಅಂತ ಹೇಳ್ಬಿಟ್ಟು ನಾವೀಗ ಪಿಜ್ಜಾ ಹಟ್, ಹೆಸರು ಪಿಜ್ಜಾ ಹಟ್ ಅಷ್ಟೇ, ಅದು ಪಿಜ್ಜಾ ಹಾಟ್ ಏನಲ್ಲ. ಅದ್ರ ಹೆಸರು ಇಟ್ಟಿದ್ದಾರೆ ಮಂಚ್ ಬಾಕ್ಸ್. ಮಂಚ್ ಬಾಕ್ಸ್ ಅಂತ ಅದ್ರ ಹೆಸರು. ನಮ್ ಹುಡುಗ ನೋಡಿ ಆಗ್ಲೇ ಹೋಗ್ಬಿಟ್ಟು ಕಾಯ್ಕೊಂಡಿದ್ದಾನ ಅಲ್ಲಿ. ನಮ್ ಹುಡುಗ ಆರ್ಡರ್ ಮಾಡ್ತಾನೆ ನೋಡ್ರಿ. ವಿತೌಟ್ ಮಾವ. ಇಲ್ಲಿ ಮಾವ ಸ್ಪೆಷಲ್. ಇಲ್ಲಿ ಎಲ್ಲರೂ ಮಾವ ಆಗಿತಾರೆ ಇರ್ತಾರೆ. ನಮ್ ಕಡೆ ಅಡಕೆ ಎಲೆ ಆಗ್ದಂಗೆ ತಂಬಾಕು ನಿಷೇಧ ಮಾಡಕ್ಕೆ ಆಗಲ್ಲ ಅಂತ. ಇವ್ರೇ ಮಾವ ಏನಾದ್ರು ನಿಷೇಧ ಮಾಡ್ಬಿಟ್ರೆ ಜನ ಸತ್ತೋಗ್ಬಿಡ್ತಾರೆ ಅಷ್ಟೇ. ಬಂದಿದೆ ನೋಡಿ ನಾವು ಆರ್ಡರ್ ಮಾಡಿರೋಂಥ ಬರ್ಗರ್. ನಮ್ಮ ಹುಡುಗ ರೆಡಿ ಆಗ್ತಿದ್ದಾನೆ ತಿನ್ನೋದಕ್ಕೆ. ಇವನ್ನೆಲ್ಲರೂ ಚಿಂತಾಮಣಿ ಅಲ್ಲಿ ನೋಡಿದ್ರೆ ಹೇಳ್ರಿ, ಕಮೆಂಟ್ ಮಾಡಿ ಕೆಳಗಡೆ. ಗಾರ್ಲಿಕ್ ಬ್ರೆಡ್, ಬರ್ಗರ್, ಫ್ರೆಂಚ್ ಫ್ರೈಸ್. ಟ್ಯಾಂಕ್ ಬ್ಯಾಗು ಮತ್ತೆ ಸೈಡ್ ಬ್ಯಾಗ್ ಹಾಕ್ಸೋದಕ್ಕೆ ಬಂದಿದ್ದೀವಿ ನಾವೆಲ್ಲ. ಬುಕ್ಸ್ ಮತ್ತೆ ವಾಟರ್ ಬಾಟಲ್ ಎಲ್ಲ ಕ್ಯಾರಿ ಮಾಡೋದಕ್ಕೆ. ಸೈಟ್ ಕೆಲ್ಸಕ್ಕೆ ಹೋದಾಗ ಇಲ್ಲೊಂದೆಲ್ಲ ಗಿಡಗಳು ಅಲ್ಲಿ ಇಲ್ಲಿ ಹೊಲ್ದ ಹತ್ರ ಎಲ್ಲ ಇರ್ತೀವಿ, ಅಲ್ಲಿ ನೀರು ಸಿಗಲ್ಲ ನಮ್ಗೆ. ಅಲ್ಲಿ ಆಲ್ಮೋಸ್ಟ್ ಅಲ್ಲೆಲ್ಲ ಬೋರ್ ನೀರೇ ಕುಡಿತಾರೆ ಎಲ್ಲಾರು. ನಮ್ಗೆ ಅಲ್ಲಿ ಬೇರೆ ಆಟೋ ನೀರೆಲ್ಲ ಕುಡ್ದು ನೆಗಡಿ ಅದು ಇದು ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಾವು ಸೇಫ್ ಆಗಿರೋದು.